ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಸದ್ಯಕ್ಕಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಗಳ ಹಿನ್ನೆಲೆ ತುಂಬ ರೋಚಕವಾದಂಥದ್ದು. ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ಹಾಗೆ ಇರ್ತದೆ. ನಮಗೆ ಗೊತ್ತಿರದಂತಹ ಅದೆಷ್ಟೋ ವಿಚಾರಗಳು ಹಾಗೆ ಇರ್ತವೆ, ನಮಗೆ ಗೊತ್ತಿರೋದಿಲ್ಲ. ನಾವು ಅದ್ರ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಂಡಿರೋದಿಲ್ಲ. ಇವತ್ತಿಗೆ ಆ ಸ್ಪರ್ಧಿಗಳು ಹೇಗಿದ್ದಾರೆ ಅಥವಾ ಇವತ್ತಿಗೆ ಆ ವ್ಯಕ್ತಿಗಳು ಹೇಗಿದ್ದಾರೆ ಅದನ್ನು ಮಾತ್ರ ನಾವು ನೋಡ್ತೀವಿ. ಬಟ್ ಅವರು ಈ ಹಿಂದೆ ಇದ್ದಂಥ ರೀತಿ, ಅವರು ಪಟ್ಟಂತಹ ಸ್ಟ್ರಗಲ್ಗಳು, ಎದುರಿಸಿದಂಥ ಸವಾಲುಗಳು ಅದು ತುಂಬ ಭಯಾನಕವಾಗಿರುತ್ತದೆ ಮತ್ತು ಒಂದಷ್ಟು ಜನರಿಗೆ ಸ್ಫೂರ್ತಿದಾಯಕನೂ ಕೂಡ ಹೌದು. ಭಯಾನಕ ಕೆಲವರಿಗಾದರೆ, ಈಗ ಸ್ಫೂರ್ತಿದಾಯಕ ಹೇಗೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಮೆಸೇಜ್ ಅಥವಾ ಬದುಕಿಗೆ ಸ್ಫೂರ್ತಿಯನ್ನು ತುಂಬುವಂಥದ್ದು. ಬದುಕಲ್ಲಿ ನೊಂದು ಬೆಂದು ಹೋದಂತಹ ಅದೆಷ್ಟೋ ಜನರು ಒಂದು ಕ್ಷಣಕ್ಕೆ ಈ ಈ ಇವರನ್ನು ಕಂಪೇರ್ ಮಾಡಿಕೊಂಡ್ರೆ, ಅಬ್ಬಾ ಎಂತಹ ಚೇಂಜಸ್ ಅಪ್ಪ ಇವ್ರ ಲೈಫಲ್ಲಿ, ಹೇಗಿದ್ದವರು ಹೇಗಾದ್ರಪ್ಪ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತದೆ. ಹಾಗೆಯೇ ಬದುಕಿನ ಬಗ್ಗೆನೂ ಕೂಡ ಒಂದಷ್ಟು ಇಂಟ್ರೆಸ್ಟು ಹೆಚ್ಚಾಗ್ತದೆ. ಅದೇ ರೀತಿ ಈಗ ನಾನು ಹೇಳುವಂಥದ್ದು ಈ ಗಿಲ್ಲಿ ಬದುಕಲ್ಲಿ ನಡೆದಂಥದ್ದು ಮತ್ತು ಹಾಗೆಯೇ ಒಂದಿಬ್ಬರ ಬದುಕಲ್ಲಿ, ಬೇರೆ ಬೇರೆ ಸ್ಪರ್ಧಿಗಳ ಬದುಕಲ್ಲಿ ನಡೆದಂತಹ ಇದೇ ರೀತಿಯಾದಂಥ ಮಿರಾಕಲ್ಗಳು. ಅಂದರೆ ಕಷ್ಟ ಯಾವ ಪರಿ ಇತ್ತು ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಆ ಪರಿ ಕಷ್ಟಗಳು ಇತ್ತು. ಆ ಕಷ್ಟದ ನಡುವೆನೂ ಕೂಡ ಬದುಕನ್ನು ಗೆದ್ದು ಬರೋದಿದೆಯಲ್ಲ, ಅದಷ್ಟು ಈಸಿ ಅಲ್ಲ. ಆ ಬದುಕನ್ನು ಗೆಲ್ಲುವಂತಹ ಪ್ರೊಸೆಸ್ ಏನಿದೆ ಅದನ್ನು ತುಂಬ ಚಾಲೆಂಜಸ್ ಆಗಿ ಸ್ವೀಕರಿಸಿ ಅದರಲ್ಲಿ ಗೆದ್ದಂಥವರು ಸಾಕಷ್ಟು ಜನ ಇರ್ತಾರೆ. ಅದರ ನಡುವೆ ಗೆದ್ದಂಥವರ ಕೆಲವೊಂದಷ್ಟು ಜನರ ಪರಿಚಯವನ್ನು ನಾನಿಲ್ಲಿ ಮಾಡಿಸಲೇಬೇಕಾಗ್ತದೆ. ಅದರಲ್ಲೂ ಕೂಡ ಗಿಲ್ಲಿಯ ಬಗ್ಗೆ ನಾನು ಹೇಳಲೇಬೇಕು. ಗಿಲ್ಲಿಯ ಬದುಕಿನ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಗಿಲ್ಲಿ ಇವತ್ತು ಈ ಹಂತಕ್ಕೆ ಬಂದಿರ್ಬೋದು, ಆದರೆ ಈ ಹಂತಕ್ಕೆ ಬರೋದಕ್ಕೆ ಆತ ಪಟ್ಟಂತಹ ಪಾಡು, ಎದುರಿಸಿದಂಥ ಸವಾಲುಗಳು ನೀವು ಹೇಳೋದಕ್ಕೆ ಅಥವಾ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಕಾವ್ಯನೂ ಕೂಡ, ಕಾವ್ಯ ಗಿಲ್ಲಿ ಇಬ್ಬರದು ಕೂಡ ಒಂದೇ ರೀತಿಯಾದಂಥ ಬದುಕು. ಇವತ್ತು ಏನೋ ಓಕೆ ಫೈನ್, ದೇವರೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ, ಬಟ್ ಅವತ್ತು ಹಾಗಿರಲಿಲ್ಲ. ಹೇಗಿದ್ದರು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಇನ್ನು ಒಂದು ಬಿಗ್ ಬಾಸ್ ಸೀಸನ್ 11, 12 ಇದೇ ರೀತಿ 13 ಅನ್ನೋ ರೀತಿಯಲ್ಲಿ ಆಗಿ ಹೋಗ್ಬಿಡುತ್ತೆ. ಅಂದರೆ ಸೀಸನ್ 12 ಮುಗಿದ್ಬಿಡುತ್ತೆ, 11 ರೀತಿಯೇ 12 ಕೂಡ ಮುಗಿದು ಬಿಡುತ್ತೆ, ಕಾಮನ್ ಆಗಿಬಿಡುತ್ತೆ. ಬಿಗ್ ಬಾಸ್ ಮುಗೀತು ಅಂತ ಆದಮೇಲೆ ಬಿಗ್ ಬಾಸ್ನಲ್ಲಿ ಇರುವಂಥ ಸ್ಪರ್ಧಿಗಳ ಕಥೆಯು ಕೂಡ ಅಷ್ಟೇ. ಅಂದರೆ ಯಾರಿಗೂ ಕೂಡ ಒಂದಷ್ಟು ಜನ ರೆಗ್ಯುಲರ್ ಟಚ್ಚಲ್ಲಿರ್ತಾರೆ, ಇನ್ನೊಂದಷ್ಟು ಜನ ಎಲ್ಲಿರ್ತಾರೆ ಏನು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗೆಯೇ ಬಿಗ್ ಬಾಸ್ ಸೀಸನ್ 12 ಫಿನಾಲೆ ಹಂತಕ್ಕೆ ತಲುಪಿರುವಂಥ ಸಂದರ್ಭದಲ್ಲಿ ಮನೆಯೊಳಗೆ ಒಂದು ಭಾವನಾತ್ಮಕ ವಾತಾವರಣ ಈಗ ನಿರ್ಮಾಣ ಆಗಿತ್ತು. ಕಳೆದ 2 ದಿನಗಳಿಂದ ಈ ವಾತಾವರಣ ನಿರ್ಮಾಣ ಆಗಿತ್ತು. ಈ ಕಳೆದ 2 ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟೋ ಜನ ಸ್ಪರ್ಧಿಗಳು ಭಾವುಕರಾಗ್ತಾ ಹೋದರು. ಇಲ್ಲಿವರೆಗೆ ಪ್ರೇಕ್ಷಕರನ್ನು ನಗಿಸಿ, ಜಗಳದ ಮೂಲಕ ಎಂಟರ್ಟೈನ್ಮೆಂಟನ್ನು ಮಾಡಿ, ಆಟದ ಮೂಲಕ ರಂಜನೆಯನ್ನು ಕೊಟ್ಟು, ಒಂದು ರೀತಿಯಲ್ಲಿ ಫಿನಾಲೆ ಹೊಸ್ತಿಲಲ್ಲಿ ಇನ್ನೇನೋ ಕೆಲವೇ ಕ್ಷಣಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ತಮ್ಮ ಜೀವನದ ನೋವು, ನಲಿವು, ಏಳು ಬೀಳುಗಳ ಕಥೆಗಳನ್ನು ಹೃದಯ ಬಿಚ್ಚಿ ಮಾತನಾಡಿದ್ದಾರೆ, ಹಂಚಿಕೊಂಡಿದ್ದಾರೆ. ಈ ಕ್ಷಣಗಳು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನೂ ಕೂಡ ಮೌನಗೊಳಿಸಿದರೆ ಹೊರಗಡೆ ಕಂಬನಿ ಬಿಡಿಯುವಂತೆ ಮಾಡಿದೆ. ಅಂದರೆ ಅವರ ಕಷ್ಟ ನಮ್ಮ ಕಷ್ಟ ಅನ್ನೋ ರೀತಿಯ ಭಾವನೆ ಬರುವಂತೆ ಮಾಡಿದೆ. ಸ್ಪರ್ಧಿಗಳ ಕಣ್ಣೀರು ಉಳಿದವರ ಮನಸ್ಸನ್ನು ಕೂಡ ತಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಫಿನಾಲೆ ರೇಸ್ನಲ್ಲಿರುವಂತಹ ಗಿಲ್ಲಿ, ರಕ್ಷಿತಾ ಶೆಟ್ಟಿ, ಕಾವ್ಯ ಶೈವ, ರಘು, ಅಶ್ವಿನಿ ಗೌಡ, ಧನುಷು ತಮ್ಮ ಬದುಕಿನ ಕಷ್ಟಕರ ಅಧ್ಯಾಯಗಳನ್ನು ಪ್ರೇಕ್ಷಕರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಪ್ರತಿಯೊಬ್ಬರ ನೋವಿನ ಕಥೆಯಿಂದ ಕೇಳಿದ ಬಳಿಕ ಒಂದು ರೀತಿಯಾದಂತಹ ತುಂಬಿದ ಭಾವನೆ ಬರೋದಂತೂ ಸತ್ಯ. ಸೆಲೆಬ್ರಿಟಿ ಎನ್ನುವಂತಹ ಮುಖವಾಡದ ಹಿಂದೆ ಮರೆತಿರುವಂಥ ಸಂಕಷ್ಟಗಳ ನಿಜ ಚಿತ್ರಣಗಳನ್ನು ಹೊರಗಡೆ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅತ್ಯಂತ ಭಾವುಕರಾಗಿ ಗಿಲ್ಲಿಯೂ ಕೂಡ ಮಾತನಾಡಿದ್ದು, ಗಿಲ್ಲಿಯನ್ನು ಈ ರೀತಿ ನೋಡಿದ್ದು ಬಹುಶಃ ಇದೇ ಮೊದಲು ಅಂತೇಳಿ ಅನಿಸುತ್ತೆ. ಆತನ ಕಣ್ಣುಗಳಲ್ಲಿ ಕಂಬನಿ ತುಂಬಿಕೊಂಡಿತ್ತು. ತನ್ನ ಜೀವನದ ಕಷ್ಟಗಳನ್ನು ಹೇಳುವಂಥ ಸಂದರ್ಭದಲ್ಲಿ ತಮಾಷೆ ಮಾಯವಾಗಿತ್ತು. ಕಷ್ಟಗಳೇ ಕಣ್ಣೆದರ ಮುಂದೆ ಕುಣಿತಾ ಇತ್ತು. ಹೀಗೆ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನಾನು ಒದ್ದಾಡಿದ್ದು ಮಲಗೋ ಜಾಗಕ್ಕಾಗಿ ಅಂತಲೂ ಕೂಡ ಹೇಳ್ತಾರೆ. ಜನರು ದುಡ್ಡು, ಚಿನ್ನ ಕಥೆಯನ್ನು ಕೇಳಿರ್ತೀರ, ಆದರೆ ನಾನು ಅನ್ನವನ್ನು ಕದ್ದು ತಿಂದಂತಹ ದಿನಗಳಿದ್ದಾವೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಹೀಗೆ ಹೇಳುವಾಗ ಮನೆಯ ಒಳಗಡೆ ಸಂಪೂರ್ಣ ಮೌನ ಆವರಿಸಿಬಿಡ್ತು. ಗಿಲ್ಲಿ ಹೇಳ್ತಿರುವಂಥ ಮಾತನ್ನು ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಹೊರಗಡೆಯೂ ಕೂಡ ನೋಡ್ತಿದ್ದಂಥವರು ಕೂಡ ಆಶ್ಚರ್ಯಪಟ್ಟಿದ್ರು. ಏನು ಹೇಳ್ತಿದ್ದಾನೆ ಗಿಲ್ಲಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ 2 ನಿಮಿಷ ಟೈಮ್ ಬೇಕಾಯಿತು. ಅಂದರೆ ನಾನು ಅನ್ನವನ್ನು ಕದ್ದು ತಿಂದು ಬೆಳೆದಂತಹ ದಿನಗಳು ಇದ್ದಾವೆ ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಅಂದರೆ ಅಷ್ಟು ಕಷ್ಟವನ್ನು ನಾನು ಪಟ್ಟಿದ್ದೀನಿ ಎನ್ನುವಂಥ ವಿಚಾರವನ್ನು ಆತ ಹೇಳ್ತಾನೆ. ಈತ ಈ ವಿಚಾರವನ್ನು ಹೇಳುವಾಗ ರಕ್ಷಿತಾ ಸೇರಿದಂತೆ ಉಳಿದವರ ಕಣ್ಣಲ್ಲಿ ಒಂದು ಕ್ಷಣ ತುಂಬಿ ಬಂತು. ಕಷ್ಟದ ದಿನಗಳನ್ನು, ಹಸಿವನ್ನು ತಣಿಸೋದಕ್ಕೆ ಮಾಡಿದಂಥ ಹೋರಾಟಗಳನ್ನು ಈ ಹಂತದಲ್ಲಿ ಆತ
ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಫಿನಾಲೆ ಹಂತಕ್ಕೆ ತಲುಪಿರುವಂತಹ ಈತನ ಪಯಣ ಒಂದು ಭಾಗವಾದರೆ, ಈ ಹಂತಕ್ಕೆ ಬರೋದಕ್ಕೆ ಆತನ ಎದುರಿಸಿದಂಥ ಸವಾಲುಗಳು, ಕಷ್ಟಗಳು ಒಂದಲ್ಲ ಎರಡಲ್ಲ. ಜೊತೆಗೆ ಆ ಚಾಲೆಂಜಸ್ಗಳನ್ನು ಗೆದ್ದು ಬರೋದು ಕೂಡ ಅಷ್ಟು ಈಸಿ ಅಲ್ಲ ಅನ್ನೋದು ಕೂಡ ಸತ್ಯ. ಅಂದರೆ ಅಷ್ಟು ಸುದೀರ್ಘವಾಗಿ ಇಲ್ಲಿ ಈ ಗಿಲ್ಲಿ ತನ್ನ ಆಟವನ್ನು ಆಡ್ತಾ ಹೋಗಿದ್ದಾನೆ. ತನ್ನ ಪಯಣವನ್ನು ಸುಂದರವಾಗಿಸಿಕೊಂಡು ಹೋಗಿದ್ದಾನೆ. ಕಿರುತೆರೆ ನಟನಾಗಿ ಗುರುತಿಸಿಕೊಂಡಿರುವಂತಹ ಧನುಷ್ ಕೂಡ ತನ್ನ ಹೋರಾಟದ ದಿನಗಳನ್ನು ಇದೇ ಕ್ಷಣದಲ್ಲಿ ಹೇಳಿದ್ದಾನೆ. ಪ್ರತಿ ಬೀದಿಗೂ ಒಬ್ಬ ಹೀರೋ ಇರ್ತಾನೆ. ನಟನಾಗೋದು ಸುಲಭ ಅಲ್ವೇ ಅಲ್ಲ, ಅದು ಆಗದ ಕೆಲಸ ಅಂತ ಹೇಳಿಬಿಟ್ಟು ಹಲವರು ಹೇಳಿದವರಿದ್ದಾರೆ. ತಮ್ಮ ವೃತ್ತಿ ಜೀವನದ ಆರಂಭದ ನಿರಾಸೆಗಳನ್ನು ಹೇಳುವಾಗ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಭಾವನೆ ಬರ್ತದೆ. ಇನ್ನು ಕಾವ್ಯಶೈವ ಬಾಲ್ಯದ ಸಂಕಷ್ಟಗಳನ್ನು ನೆನೆಸಿಕೊಂಡಾಗ ಎಂಥವರಿಗಾದರೂ ಕೂಡ ಕಣ್ಣೀರು ಬರುವಂಥದ್ದೇ. ಹಾಲು ತರೋದಕ್ಕೂ ಕೂಡ ಹಣ ಇರಲಿಲ್ಲ, ಅಕ್ಕಿಯನ್ನು ಲೆಕ್ಕಾಚಾರ ಹಾಕ್ಕೊಂಡೇ ತರ್ತಾ ಇದ್ವಿ ಅಂತಲೇ ಹೇಳುವಾಗ ಧ್ವನಿ ಕಂಪಿಸ್ತಾ ಇತ್ತು. ಬದುಕಿನ ಪ್ರತಿದಿನವೂ ಕೂಡ ಲೆಕ್ಕಾಚಾರಗಳು, ಕೊರತೆಗಳ ನಡುವಿನ ಆ ದಿನಗಳು ಸಾಗಿದಂಥ ರೀತಿಯ ಬಗ್ಗೆ ಕಾವ್ಯ ಹೇಳುವಾಗ ಎಂಥವರಿಗಾದರೂ ಕೂಡ ಛೆ ಅಂತೇಳಿ ಅನಿಸದೇ ಇರಲಾರ್ದು. ಈ ರೀತಿ ಒಬ್ಬೊಬ್ಬರ ಬದುಕು ಕೂಡ ಕಷ್ಟದಿಂದನೇ ಕೂಡಿರುವಂಥದ್ದು. ಇನ್ನು ಅಶ್ವಿನಿ ಗೌಡ ಅವರು ಕೂಡ ತಮ್ಮ ಬದುಕಿನ ಏಳು ಬೀಳುಗಳನ್ನು ಹೇಳ್ತಾರೆ. ನನ್ನ ಮಗಳೇ ದೇವರು ಅಂತ ಹೇಳ್ಬಿಟ್ಟು ವರ ಕೊಟ್ಟಂತಹ ನನ್ನ ತಂದೆ ಹೇಳ್ತಾ ಇದ್ರು. ಅವರ ಮಾತುಗಳಲ್ಲಿ ತಂದೆಯ ಪ್ರೀತಿ, ಕುಟುಂಬದ ಹೋರಾಟ ಎಲ್ಲವೂ ಕೂಡ ಇತ್ತು. ಈ ಮಾತುಗಳನ್ನು ಕೇಳಿ ಕುಟುಂಬದಲ್ಲಿದ್ದವರು ಕೂಡ ಭಾವುಕರಾಗಿದ್ದರು. ಹೀಗೆ ಪ್ರತಿಯೊಬ್ಬ ಸ್ಪರ್ಧಿಯ ಕಥೆಯೂ ಕೂಡ ರೋಮಾಂಚನಕಾರಿಯಾಗಿತ್ತು. ಕಷ್ಟಗಳ ನಡುವೆ ಕನಸುಗಳನ್ನು ಕಟ್ಟಿಕೊಂಡು ಮುಂದೆ ಬದುಕಿನ ಬೇರೆ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಬದುಕ್ತಾ ಇದ್ದಾರೆ. ಮನಸ್ಸಿನಲ್ಲಿ ಎಷ್ಟೋ ನೋವುಗಳಿರ್ತವೆ, ಅದನ್ನು ತೋಡಿಕೊಳ್ಳುವಂಥ ಅವಕಾಶಗಳು ಕಡಿಮೆ. ಈ ಸೀಸನ್ನಲ್ಲಂತೂ ಇಂತಹ ಅವಕಾಶಗಳು ಬರಲೇ ಇಲ್ಲ. ಆ್ಯಕ್ಚುಲಿ ಬೇರೆ ಸೀಸನ್ಗಳಲ್ಲಿ ಈ ರೀತಿ ಎಷ್ಟೋ ವಿಚಾರಗಳು ಆಗಾಗ ಹೊರಗಡೆ ಬರ್ತಾ ಇತ್ತು. ಬಟ್ ಈ ಬಾರಿ ಆ ರೀತಿ ಆಗಲಿಲ್ಲ. ಬರೀ ಜಗಳ, ಗಲಾಟೆ, ಬೆಳೆದೇ ಇರೋದೇ ಆಯಿತು ಬಿಟ್ಟರೆ ಬೇಕಾಗಿದ್ದು ಒಂದೂ ಕೂಡ ಆಗಲಿಲ್ಲ. ಆಮೇಲೆ ಫನ್ನು, ಎಂಟರ್ಟೈನ್ಮೆಂಟ್ ಅನ್ನೋದು ತುಂಬ ಕಡಿಮೆ ಇತ್ತು ಸೀಸನ್ 12ರಲ್ಲಿ. ಈ ಹಿಂದಿನ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಇದೊಂದು ರೀತಿಯಲ್ಲಿ ವರ್ಸ್ಟ್ ಸೀಸನ್ ಅಂತಲೂ ಕೂಡ ಕರೀಬೋದು. ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ನೋಡುವಂಥ ಸಂದರ್ಭದಲ್ಲಿ ಈ ಬಿಗ್ ಬಾಸ್ನ ಜರ್ನಿ ಇವರೆಲ್ಲರಿಗೂ ಕೂಡ ವಿಶೇಷವಾದಿದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಒಳಗಡೆ ಇದ್ದಾರೆ, ಅವ್ರಿಗೇನು ಕೂಡ ಗೊತ್ತಾಗ್ತಿಲ್ಲ. ಬಟ್ ಹೊರಗಡೆ ಹೋದ್ಮೇಲೆ ಹೊಸದೊಂದು ಪ್ರಪಂಚ ತೆರೆದುಕೊಳ್ಳುತ್ತದೆ ನೋಡಿ, ಅದು ಇವರ ಬದುಕನ್ನು ಮತ್ತೊಂದು ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅಂತೇಳಿ. ಈಗ ಇಲ್ಲಿ ಕಾವ್ಯ ಇವ್ರನ್ನೆಲ್ಲ ನೋಡಿದ್ರೆ ಬದುಕು ಯಾವ ರೀತಿ ಬೇಕಾದರೂ ಕೂಡ ಟರ್ನ್ ಪಡೆದುಕೊಳ್ಬೋದು ಅನ್ನೋದಕ್ಕೆ ಇವರೇ ಸಾಕ್ಷಿ. ಬಟ್ಟು ಬದುಕನ್ನು ನಾವು ಪ್ರೀತಿಸಬೇಕು. ಬದುಕಲ್ಲಿ ನಾವು ಒಂದಷ್ಟು ಛಲ, ಹೋರಾಟಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ಮಾತ್ರ ಸತ್ಯ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.